ಹೇಳಿದ್ರಲ್ಲ, ಈಗ್ಲೂ ಅದನ್ನ ನೆನ್ಸ್ಕೊಂಡ್ರೆ ಕುಂದು ಕುಪ್ಪಳಿಸ್ಬಿಡೋಣ ಅನ್ಸುತ್ತೆ. ನೋಡಿ, ಎದೆ ಬಡಿತ ಜಾಸ್ತಿ ಆಗ್ತಿದೆ. ಈ ಪ್ರಪಂಚದಲ್ಲಿ ನನ್ನಂತ ಅದೃಷ್ಟವಂತ ಯಾರು ಇಲ್ಲ ಅನ್ಸುತ್ತೆ. ಇಷ್ಟು ದಿನ ನಾನು ದುರದೃಷ್ಟವಂತ ಅಂತ ಅನ್ಕೊಂಡಿದ್ದೆ, ಆದ್ರೆ ಈಗ ನನ್ನ ಅದೃಷ್ಟ ಬದಲಾಗಿದೆ. ನೀವು ಚಿಕ್ಕಪ್ಪ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀರಲ್ಲ, ಆ ಹಾರೈಕೆ ಸುಳ್ಳು ಆಗ್ಲಿಲ್ಲ ಚಿಕ್ಕಮ್ಮ. ನಾನು ಅವತ್ತು ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡುವಾಗ ನಿಮ್ಗೆ ಹೇಳಿದ್ದೆ ಗೊತ್ತಾ, ಒಂದೇ ಒಂದ್ ತಿಂಗಳಲ್ಲಿ ಇಷ್ಟೆಲ್ಲ ಬದಲಾಗೋಯ್ತು ಅಂತ. ನಿಜವಾಗ್ಲೂ ಬದಲಾಗಿರೋದು ನನ್ ಬದುಕು ಚಿಕ್ಕಮ್ಮ. ಇಷ್ಟು ವರ್ಷ ನಾನು ಅನುಭವಿಸಿದ ನೋವೆಲ್ಲ ನನ್ ಮರ್ತೇ ಹೋಗಿದೆ. ನಿನ್ ಮಾತು ನಿಜ ಕಣಮ್ಮ ಶ್ರಾವಣಿ. ನಿನ್ ಬದುಕು ನಿಜವಾಗ್ಲೂ ಬದಲಾಗಿದೆ. ನಿನ್ನ ರೀತಿ ನೋಡೋದಕ್ಕೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀನ್ ಯಾವಾಗ್ಲೂ ಹೇಳ್ತಿದ್ದೆ, ನನ್ನಿಂದ ಅಪ್ಪ ಕೋಪ ಮಾಡ್ಕೊಂಡಿದ್ದಾರೆ, ಅಪ್ಪ ನನ್ನ ಬೈದ್ರು, ನಮ್ಮಪ್ಪಂಗೆ ನಾನ್ ಬೇಜಾರು ಮಾಡ್ದೆ, ಅಥವಾ ನಮ್ಮಪ್ಪ ಮಾತಾಡ್ತಿಲ್ಲ, ನಾನು ಅವ್ರ ಎದುರುಗಡೆ ಹೋಗಿದ್ದಕ್ಕೆ ಅವ್ರು ಹೊರಗಡೆ ಹೋಗ್ಲಿಲ್ಲ, ಅಪ್ಪ ನಾನು ಅವ್ರ ಜೊತೆ ಊಟ ಮಾಡಕ್ ಹೋದ್ರೆ ಅವ್ರು ಊಟ ಮಾಡ್ತಿರ್ಲಿಲ್ಲ ಅಂತೆಲ್ಲ ವರ್ಷಾನ್ಗಟ್ಲೆ ಹೇಳ್ಕೊಂಡು ಕಣ್ಣೀರಿಡ್ತಿದ್ದೆ. ಆದ್ರೆ ಈಗ ನೀನ್ ಆಡ್ತಿರೋ ಮಾತುಗಳೇ ಬೇರೆ. ಹೌದಲ್ವಾ? ಅಪ್ಪ ನನಗ್ ಮೆಡಲ್ ಹಾಕಿದ್ರು, ನನಗ್ ಕರೆದು ಮಾತಾಡ್ಸಿದ್ರು, ನನಗ್ ಥ್ಯಾಂಕ್ಸ್ ಹೇಳಿದ್ರು. ನಾನು ನನ್ನ ಕೈಯಾರೆ ಅಪ್ಪಂಗೆ ಊಟ ಮಾಡಿಸ್ದೆ, ಅವ್ರ ಜೊತೆ ಕಾರಲ್ಲಿ ಬಂದೆ. ಚಿಕ್ಕಮ್ಮ, ಈಗ್ಲೂ ನನ್ನ ಕಣ್ಣಲ್ಲಿ ನೀರ್ ಬರ್ತಿದೆ ನೋಡಿ. ಆದ್ರೆ ಆಗ ಬರ್ತಿದ್ದ ಕಣ್ಣೀರ್ಗೂ ಈಗ ಬರ್ತಿರೋ ಕಣ್ಣೀರ್ಗೂ ತುಂಬಾ ವ್ಯತ್ಯಾಸ ಇದೆ. ನಮ್ಗಾಗೋ ಸಂತೋಷ ಕಣ್ಣಲ್ಲಿ ನೀರ್ ತಂದ್ರೆ ಜೀವನ ಸಾರ್ಥಕ ಅನ್ಸುತ್ತೆ. ನಮ್ಗಾಗೋ ದುಃಖ ಕಣ್ಣಲ್ಲಿ ನೀರ್ ತಂದ್ರೆ ಈ ಜೀವನ ಯಾಕಾದ್ರೂ ಬೇಕು ಅನ್ಸುತ್ತೆ. ಆದ್ರೆ ಈಗ ನನ್ನ ಜೀವನ ಸಾರ್ಥಕ ಅನಿಸ್ತಿದೆ. ಅಕ್ಕ, ಹಾಗಾದ್ರೆ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡು. ಹೌದಲ್ವಾ? ಕೊಡು ಕೊಡು. ಚಿಕ್ಕಮ್ಮ, ನೀವ್ ಹೇಳ್ದಾಗೆ ನನ್ನ ಕ್ಯಾಲೆಂಡರ್ ಫುಲ್ ಕಲರ್ಫುಲ್ ಆಗ್ಬಿಡುತ್ತೆ. ಬಾ. ನಿನ್ನೆ ನಡೆದಿದ್ನೆಲ್ಲ ನೆನೆಸ್ಕೊಂಡು ಶ್ರಾವಣಿ ಇಷ್ಟು ಖುಷಿ ಪಡ್ತಾ ಇದ್ದಾಳೆ. ಆದ್ರೆ ಅಣ್ಣ ನಿನ್ನೆ ಹಾಗೆಲ್ಲ ನಡೀತಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾನೆ. ಶ್ರಾವಣಿ ಇಲ್ಲಿ ಎಷ್ಟು ಖುಷಿಯಾಗಿದ್ದಳೋ, ಅಣ್ಣ ಅಲ್ಲಿ ಅಷ್ಟೇ ಕೋಪದಲ್ಲಿ ಬೇಜಾರಲ್ಲಿದ್ದಾನೆ. ಅಯ್ಯಯ್ಯಯ್ಯಯ್ಯ ಸುಂದ್ರು, ಮಗ ಮಿನಿಸ್ಟರ್ ಜೊತೆಗೆ ಟಿವಿಲಿ ಬಂದ ಅಂದ ತಕ್ಷಣ ಅವನನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರೆಸಿದ್ದು, ಈ ಮನೆಯವರೆಲ್ಲ ಹಾರಾಡಿದ್ದು. ಅಲ್ಲ ಕಣ, ಟಿವಿ ನ್ಯೂಸ್ ನಲ್ಲಿ ಕೊಲೆ ಮಾಡಿದವ್ರನ್ನು ತೋರಿಸ್ತಾರೆ, ಕಳ್ತನ ಮಾಡಿದವ್ರನ್ನು ತೋರಿಸ್ತಾರೆ. ಅದ್ರಲ್ಲಿ ಏನ್ ದೊಡ್ಡ ಇದೆಯೋ? ಕರೆಕ್ಟ್ ಮಮ್ಮಿ. ಈಗಿನ ಕಾಲದಲ್ಲಿ ಟಿವಿ ನ್ಯೂಸ್ ಅಲ್ಲಿ ಬರೋದು ದೊಡ್ಡ ವಿಷಯ ಅಲ್ವೇ ಅಲ್ಲ. ಟಿವಿ ನ್ಯೂಸ್ ಅಲ್ಲಿ ಬರ್ದೇ ಇರೋ ಹಾಗೆ ಜೀವನ ಮಾಡ್ಬೇಕು, ಅದು ದೊಡ್ಡ ವಿಷಯ ಅಲ್ವಾ? ಮತ್ತೆ ಮಿನಿಸ್ಟರ್ ಜೊತೆಗೆ ಹಿಂದೆ ಮುಂದೆ ಓಡಾಡಿದ ತಕ್ಷಣ ಇವನನ್ನು ಹೀರೋ ಆಗ್ಬಿಡ್ತಾನ? ಅವನೇನೇ ಇದ್ರು ಮಿನಿಸ್ಟರ್ ಮನೆಯಲ್ಲಿ ಚಾಕ್ರಿ ಮಾಡೋನಷ್ಟೇ. ಆ ಮಿನಿಸ್ಟ್ರು ಇವನನ್ನ ಹತ್ರ ಸೇರಿಸ್ತಾರೋ ಇಲ್ಲೋ, ಅವನೇನಿದ್ರು ಅವರು ಹೇಳ್ದಂಗೆ ಕೇಳ್ಕೊಂಡು ಸಂಬಳ ತಗೊಳ್ಳೋ ಆಳು ಈ ಮನೆ ರಾಜ. ಬೀಗ್ರೆ, ಹಾಗಲ್ಲ ನನ್ನ ಮಗನ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ. ಅವನು ಈ ಮನೆಗೆ ರಾಜಾನೇ. ನಮ್ಮ ಮನೇಲಿ ಮುಷ್ಟನ್ನ ಇಲ್ದೇ ಇದ್ರು 3 ಹೊತ್ತು ಗಂಜಿ ಕುಡಿಯೋದು ಅವನ್ ದುಡ್ದ ದುಡ್ಡಲ್ಲೇ. ನೋಡಿ ಬಿಕ್ತಿಯವ್ರೆ, ಹಿಂದೆ ಮುಂದೆ ಗೊತ್ತಿಲ್ಲದೆ ನನ್ನ ಮಗನ ಬಗ್ಗೆ ಹಗುರವಾಗಿ ಮಾತಾಡ್ಬೇಡಿ. ಮಿನಿಸ್ಟ್ರೇನೆ ಅವ್ನು ಮಾಡೋ ಕೆಲಸನ, ಅವ್ನ ನಿಯತ್ನ ಅವರೇ ಮೆಚ್ಕೊಂಡಿದ್ದಾರೆ. ಏನು ಮಿನಿಸ್ಟ್ರು ಮೆಚ್ಕೊಂಡಿದಾರ? ಈ ಕಾಗಕ್ಕ ಗುಬ್ಬಕ್ಕ ಕತೆನ ಯಾರಿಗೆ ಹೇಳ್ತೀಯ ವಿಶಾಲು? ವಿಶಾಲು, ಅವರು ಕೋಟ್ಯಾಧೀಶ್ವರರು, ಸಿಕ್ಕಾಪಟ್ಟೆ ಆಸ್ತಿ ಇರೋರು. ಅಂತವ್ರು ಏನೋ 4 ಮಾತಾಡ್ತಾರೆ, ಮನೆಯಲ್ಲಿ ಕೆಲಸ ಮಾಡ್ತಾನೆ ಅಂದ್ರೆ ಮೆಚ್ಕೊಂಡ್ಬಿಟ್ರು ಅನ್ಕೊಳ್ಳೋದು ದಡ್ಡತನ ವಿಶಾಲು. ಹಂಗೆ ಅವರು ಇವನನ್ನು ಮೆಚ್ಕೊಳ್ಳೋದಿಕ್ಕೆ ಇವನೇನು ಅವ್ರ ಮನೆ ಅಳಿಯನ
ಅಲ್ವಾ ಮಗಳೇ? ಕರೆಕ್ಟ್ ಮನೆ. ನೀನ್ ಹೇಳಿದ ಮೇಲೆ ಅದು ವೇದ ವಾಕ್ಯನೇ. ಹಾಗೇನಾದ್ರೂ ಮೆಚ್ಕೊಂಡಿದ್ದಿದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡಿರೋರು, ಸೈಡ್ಗೆ ಯಾಕೆ ನಿಲ್ಸಿರೋರು? ಪಾಯಿಂಟ್ ಟು ಬಿ ನೋಟೆಡ್ ಮಮ್ಮಿ. ಹೋಗ್ಲಿ, ಇವ್ರು ಯಾರಾದ್ರೂ ಹೋಗಿ ಆ ಮಿನಿಸ್ಟರ್ ಮುಂದೆ ತಲೆ ಎತ್ತಿ ಮಾತಾಡಿದ್ದಾರೆ? ಹೋಗ್ಲಿ, ಅವ್ರ ಎದುರಿಗೆ ಸರಿಸಮಾನವಾಗಿ ಕುತ್ಕೊಂಡು ಊಟ ಮಾಡಿದಾರ? ಏನು ಇಲ್ಲ. ಮೆರೆಯೋಕೇನು ಕಡಿಮೆ ಇಲ್ಲ. ಮಾಡೋದು ಮನೆ ಆಳಿನ ಕೆಲಸ ಆದ್ರೂ ಮಹಾರಾಜನ ಬಿಲ್ಡಪ್. ಇದು ನನಗೆ ಸಿಕ್ಕಿರೋ ಒಂದು ದೊಡ್ಡ ಜವಾಬ್ದಾರಿ. ಕೆಲವರು ಸಮಯನ ದುರುಪಯೋಗ ಪಡಿಸ್ಕೊತಾರೆ. ಅದನ್ನೆಲ್ಲ ನಿನ್ನ ಮನಸ್ಸಿಗೆ ಹಚ್ಕೊಂಡು ನೊಂದ್ಕೋಬೇಡ. ನೊಂದ್ಕೊಳ್ಳೋದ? ನನ್ನ ಪ್ರಾಣನೇ ಹೋದಂಗಾಯ್ತಕ್ಕ. ಹಳೆ ನೆನಪುಗಳೆಲ್ಲ ಒಟ್ಟಿಗೆ ಸೇರಿ ನನ್ನ ಕುತ್ತಿಗೆ ಸಿಗ್ತಾ ಇದ್ದಂಗಾಯ್ತು. ಅವಳು ತಿನ್ಸ್ತಿದ್ದು ಒಂದೊಂದು ತುತ್ತು ನನಗೆ ವಿಷ ತಿನ್ನಿಸ್ದಂಗಾಯ್ತಕ್ಕ.